ನಾವು ಮಾಡಿದ್ದೀವಿ. ನೀವು ಬೇಕಿದ್ರೆ 6 ವರ್ಷಗಳ ಹಿಂದುಗಡೆ ಹುಬ್ಳಿಯಲ್ಲಿ ಒಂದು ದೊಡ್ಡ ತಜ್ಞರ ಚಿಂತಕರ ಒಂದು ವಿಚಾರವಾದಿಗಳ ಒಂದು ಸಭೆ ನಡೀತು. ಮತಾಂತರ ವಾಲ್ಮೀಕಿ ಸಮಾಜ ಯಾಕೆ ಆಗ್ತಾ ಇದೆ ಅಂತ. ಮತ್ತೆ ಇಲ್ಲಿ ಸೌಲಭ್ಯ ಸಿಗಂಗಿಲ್ಲ ಅಂದಮೇಲೆ ಏನ್ ಮಾಡಬೇಕು? ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಬೇರೆ ಧರ್ಮವನ್ನು ಸ್ವೀಕಾರ ಮಾಡ್ಬೇಕಲ್ವಾ? ಇದು ಸರ್ಕಾರಕ್ಕೆ ಗಮನವಿಲ್ಲ, ನಮ್ಮ ಶಾಸಕರುಗಳಿಗೆ ಅರ್ಥ ಆಗ್ತಾ ಇಲ್ವಾ? ಸೊ ಇದನ್ನು ತಡೆಗಟ್ಟಬೇಕಲ್ವಾ? ಯಾಕ ನಕಲಿ ಜಾತಿ ಪ್ರಮಾಣ ಪತ್ರದಿಂದ ಎಲ್ಲ ಸೌಲಭ್ಯಗಳು ಹಂಚಾಗ್ತಿದ್ದೀವಿ. ಇನ್ನು ಒಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮುಚ್ಚಾಕುವ ಸ್ಥಿತಿಗೆ ಬಂದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮನೂ ಮುಚ್ಚಾಕ ಪರಿಸ್ಥಿತಿಗೆ ಬಂದಿದೆ. ಮತ್ತೆ ಯಾವಾಗ ಧ್ವನಿ ಎತ್ತರು ನೀವು? ಯಾವಾಗ ಧ್ವನಿ ಎತ್ತರು? ಇವತ್ತಿನವರೆಗೆ ಈ ಸಮಾಜದ ಅನೇಕ ಮಕ್ಕಳು ಇವತ್ತ PhD ಮಾಡಕ್ಕಾಗ್ತಾ ಇಲ್ಲ. ಇನ್ನು ಉದ್ಯೋಗದಲ್ಲಂತೂ ತುಂಬಾ ತೊಂದರೆ ಅನುಭವಿಸ್ತಿದ್ದಾರ. ಇದೆಲ್ಲನ್ನ ಅರ್ಥ ಮಾಡಿಕೊಂಡು ನಾವು ಇದ್ರ ವಿರುದ್ಧ 2023ರಲ್ಲಿ ನಾವು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ವಿ. ಹೈಕೋರ್ಟ್ ಇವತ್ತ 4 ಮಧ್ಯಂತರ ಆದೇಶಗಳನ್ನು ಮಾಡಿತ್ತು. ಯಾರು ಕೊಟ್ಟಂತ ಸರ್ಟಿಫಿಕೇಟ್ ನಕಲಿ ಜಾತಿ ಪ್ರಮಾಣ ಪತ್ರ ಕೊಟ್ಟಿದಾರ ಮತ್ತೆ ಯಾರು ಪಡ್ಕೊಂಡಿದಾರ ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ರಿ ವರದಿ ಕೊಡಿ ಅಂತ ಸರ್ಕಾರಕ್ಕೆ ಕೇಳಿದ್ರೆ ಸರ್ಕಾರ ಇವತ್ತು ನಿರ್ಲಕ್ಷ್ಯ ಮಾಡುತ್ತೆ. ಯಾವ ಕಾರಣಕ್ಕೆ? ನೀವು 15 ಮಂದಿ ಶಾಸಕರು ಒಗ್ಗಟ್ಟಾಗಿಲ್ಲ ಅಂತೇಳಿ ನೀವು ಮುಖ್ಯಮಂತ್ರಿಯಲ್ಲಿ ಗಟ್ಟಿಯಾಗಿ ಕೇಳಕ್ಕೆ ತಾಕತ್ತಿಲ್ಲದಂಗಾಗಿದೆ. ಯಾವ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ತರಲಕ್ಕಾಗ್ತಾ ಇಲ್ಲ ನಿಮಗೆ. ಇನ್ನೇನ್ ಮಾಡ್ಬೇಕು? ನ್ಯಾಯಾಲಯದ ಮಾತ್ರ ನೀವು ಕೇಳ್ತಾ ಇಲ್ಲ ಅಂದ್ಮೇಲೆ ನ್ಯಾಯಾಂಗ ಉಲ್ಲಂಘನೆ ಕೇಸನ್ನು ನಿಮ್ಮ ಮೇಲೆ ದಾಖಲಾಗಿದೆ ಸರ್ಕಾರದ ಮೇಲೆ. ಮತ್ತೆ ಇವಾಗ ಇನ್ಯಾವಾಗ ಕೇಳ್ತೀರಿ ನೀವೆಲ್ಲ? ನಿಮಗೆ ಕೇವಲ ನಿಮ್ಮ ಮನೆಗಳ ಮುಂದೆ ಬಂದಾಗ ಈ ಸಮಾಜ ಹೋರಾಟಗಾರರ ಮನೆಗೆ ಬಂದಾಗ ನಿಮ್ಗೆ ಮುಜುಗರ ಆಗ್ತದೆ ಅಂತ ಹೇಳ್ತೀರಿ. ಈ ಸಮಾಜಗಳ ಅನೇಕ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗುತ್ತೆ, ಕೊಲೆ ಆಗುತ್ತೆ, ದೌರ್ಜನ್ಯ ಆಗುತ್ತೆ. ನಿಮ್ಮ ಫೋನ್ಗಳೆಲ್ಲ ಸ್ವಿಚ್ ಆಫ್ ಇರುತ್ತವೆ. ಯಾರಿಗೆ ಹೇಳ್ಬೇಕು ನಾವು? ಯಾರಿಗೆ ಹೇಳ್ಬೇಕು? ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ತಮ್ಮ ಸ್ವಜಾತಿಗೆ ಎಷ್ಟು ಪ್ರೇಮ ಇದೆ ಅಂದ್ರೆ ನಾವು ಮೆಚ್ಚಬೇಕಾಗಿದೆ. ಅವ್ರಿಗೆ ನಾವು ಬೈಯೋದಲ್ಲ, ಮೆಚ್ಚಬೇಕಾಗಿದೆ. ಒಬ್ಬ ಸಾಮಾನ್ಯ ಕುರಿಗಾಯಿ ಆತಗೆ ಅನ್ಯಾಯ ಆದಾಗ, ಆತಗೆ ದೌರ್ಜನ್ಯ ಆದಾಗ ನೇರವಾಗಿ ಮುಖ್ಯಮಂತ್ರಿ ಫೋನ್ ಹಚ್ತಾನ, ಮುಖ್ಯಮಂತ್ರಿ ಫೋನ್ ಎತ್ತಾನ, ಲಿಫ್ಟ್ ಮಾಡ್ತಾನ. ಅಲ್ಲಿರ್ತಕ್ಕಂಥ SP ಜಿಲ್ಲಾಧಿಕಾರಿಗಳಿಗೆ ಫೋನ್ ಮುಖಾಂತರ ಹೇಳ್ತಾನ, ಸಹಾಯ ಮಾಡ್ತಾನ. ನಿಮಗೇನಾಗಿದೆ ರೀ? ಮೀಸಲಾತಿಯಲ್ಲಿ ಗೆದ್ದಂತ 15 ಮಂದಿ ಶಾಸಕರುಗಳು ಧ್ವನಿ ಎತ್ತ ಇಲ್ಲ. ಯಾರಿಗೆ ನೀವು ಸ್ಪಂದನೆ ಮಾಡಿದಿರಿ? ನೀವು ಸ್ಪಂದನೆ ಮಾಡಿದ್ರೆ ನಾವ್ಯಾಕೆ ಇಲ್ಲಿ ಅಲ್ಲಿ ಎಲ್ಲ ಜಿಲ್ಲೆಗಳನ್ನು ಬಿಟ್ಟು ನಿಮ್ಮೆಲ್ಲ ಮನೆ ಬಾಗಿಲಿಗೆ ಯಾಕೆ ಬರ್ತಿದ್ದೀವಿ? ಹಾಗಾಗಿ ಇಲ್ಲಿರ್ತಕ್ಕಂಥ ಸಮುದಾಯಗಳು ನಮ್ಗ ಅಲ್ಲಿ ಅನ್ಯಾಯ ಆಗದ ಅಂತೇಳಿ ನೀವು ಸುಮ್ ಕೂತ್ರೆ ಖಂಡಿತ ನಿಮಗೂ ಅದಕ್ಕೆ ತಟ್ಟೆ ತಟ್ಟುತ್ತವೆ. ಗಾಯ ಎಲ್ಲೇನಾದ್ರಿ ಅದೊಂದು ಗ್ಯಾಂಗ್ರೀನ್ ಇದ್ದಂಗ. ಒಂದು ಕಡೆ ಗಾಯ ಆಯ್ತಂದ್ರೆ ಎಲ್ಲ ಕಡೆ ತಿಂತದೆ. ಒಂದು ಪೇಕ್ ಸರ್ಟಿಫಿಕೇಟ್ ತಗೊಂಡ್ರೆ ಎಲ್ಲಾ ಸೌಲಭ್ಯಗಳು ವಂಚಿತರಾಗ್ತಾರೆ. ಹಾಗಾಗಿ ಶಾಸಕರೇ, ನೀವು ಮೌನವಾಗಿದ್ದೀರಿ. ಮಾತಾಡಿ, ಸದನದಲ್ಲಿ ಮಾತಾಡಿ, ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ರಿ. ಇನ್ನು 7% ಸಲುವಾಗಿ ನಾವು 30 ವರ್ಷಗಳ ಕಾಲ ಪರಿಶ್ರಮ ನಮ್ಮ ಸಮಾಜದವರು ನಿರಂತರ ಹೋರಾಟ ಮಾಡಿದ್ರು. ನಂತರ ಗುರುಗಳು ರಾಜನಹಳ್ಳಿಯಿಂದ ರಾಜಧಾನಿವರೆಗೆ ಪಾದಯಾತ್ರೆ ಮಾಡಿದ್ರು. ಅದಲ್ಲದೆ 257 ದಿನಗಳ ಅಹೋರಾತ್ರಿ ಧರಣಿಯನ್ನು ಮಾಡಿ ಮೀಸಲಾತಿ ಸೌಲಭ್ಯವನ್ನು ಹೆಚ್ಚಳ ಮಾಡಿದ್ರು. ಆದ್ರೆ ಹೆಚ್ಚಳ ಮಾಡಿದ ಮೇಲೆ ನೀವು ಈ ಏನು ಪಾರ್ಲಿಮೆಂಟ್ ನಲ್ಲಿ 9 ಶೆಡ್ಯೂಲ್ ಸೇರಿಸಬೇಕಲ್ಲ, ನಿಮ್ ಕರ್ತವ್ಯ ಅಲ್ವಾ? ಮೀಸಲಾತಿಯಲ್ಲಿ ಗೆದ್ದಂತ 2 ಪಾರ್ಲಿಮೆಂಟ್ ಸದಸ್ಯರು, ಜನರಲ್ ಗೆದ್ದಂತ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಮತ್ತು ಇನ್ನು 5 ಪರಿಶಿಷ್ಟ ಜಾತಿಯಲ್ಲಿ ಗೆದ್ದಂತ 5 ಮಂದಿ MP ಗಳು ನೀವೇನ್ ಮಾಡ್ತಾ ಇದ್ರಿ? 9 ಶೆಡ್ಯೂಲ್ ಸೇರಿಸಬೇಕಲ್ವಾ? ನಿಮ್ ಕರ್ತವ್ಯ ಅಲ್ವಾ? ಯಾಕೆ ಮಾತಾಡ್ತಾ ಇಲ್ಲ? ಮೀಸಲಾತಿಯಲ್ಲಿ ಗೆದ್ದಿಲ್ವಾ ನೀವು? ಈ ಸಮುದಾಯಗಳ ಹಿತವನ್ನು ಕಾಪಾಡಬೇಕಾಗಿಲ್ವಾ? ಜನಸಂಖ್ಯೆ ಆಧಾರದ ಮೇಲೆ ಸವಲತ್ತುಗಳು ಸಿಗಬೇಕಾಗಿಲ್ವಾ? ಹಾಗಾದ್ರೆ ಮಾತಾಡಬೇಕಾಗಿದೆ. ನೀವು ಮಾತಾಡದೇ ಇದ್ರೆ ಇವತ್ತು ಸಾಂಕೇತಿಕವಾಗಿ ನನ್ನ ಸಮುದಾಯದ ಎಲ್ಲ ಮುಖಂಡರ ಜೊತೆ ಬಂದು ಸಾಂಕೇತಿಕವಾಗಿ ಕೂತ್ಕೊಂಡಿದ್ವಿ ಮನವಿ ಕೊಡ್ಲಿಕ್ಕೆ. ಮುಂದಿನ ದಿನಗಳಲ್ಲಿ ಈ ಸಮುದಾಯ ರೊಚ್ಚಿಗೆದ್ರೆ ಅಥವಾ ಸಮುದಾಯಕ್ಕೆ ಅನ್ಯಾಯಗಳನ್ನು ಪುನಃ ಕಂಡು ಬಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಜೈಲ್ ಬರೋ ಕಾರ್ಯಕ್ರಮ ಆಗುತ್ತೆ. ಜೈಲ್ ಬರೋ ಕಾರ್ಯಕ್ರಮ ಇದು ಖಂಡಿತ. ಇವತ್ತು ನಾವು 10 ಮಂದಿ ಇರಬಹುದು. ಈ 10 ಮನೆ ಸಣ್ಣ ಒಂದು ಕಡ್ಡಿ ಗುಡ್ಡವನ್ನು ಸುಡುತ್ತದೆ. ಇದು ಕಿಚ್ಚು ಹತ್ತಿದೆ. ಇದು ರಾಜ್ಯಕ್ಕೆ ವ್ಯಾಪಿಸದಲ್ಲದೆ ಮುಂದೆ ಕ್ರಾಂತಿಯಾಗಿ ಬದಲಾವಣೆ ಆಗುತ್ತೆ. ಹಾಗಾಗಿ ಶಾಸಕರೇ, ನೀವು ಎಚ್ಚರಗೊಳ್ರಿ. ಈಗ ಎಚ್ಚರಗೊಂಡು ಬರುವ ಬಜೆಟ್ ನಲ್ಲಿ ಎಲ್ಲ ವಿಷಯಗಳನ್ನು ಮನಗಂಡು ಏನು ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಗೆ ಸಿಗ್ತಕ್ಕಂಥ ಬಜೆಟ್ ಅದರಲ್ಲಿ 15,000 ಕೋಟಿಗಿಂತ ಹೆಚ್ಚು ಕೊಡಿಸ್ಬೇಕು. ನೀವು ನಿಗಮಕ್ಕೆ 1,000 ಕೋಟಿಗಿಂತ ಹೆಚ್ಚು ಕೊಡಿಸ್ಬೇಕು. ಅಲ್ಲದೆ ಈ ಎಲ್ಲ ನಕಲಿ ಜಾತಿ ಪ್ರಮಾಣ ಪತ್ರಗಳ ಬಗ್ಗೆ ತಡೆ ಹಿಡಿಯುವಂತ ಕೆಲಸ ನೀವು ಮಾಡ್ಬೇಕಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಏನು ಮಾನ್ಯ ಶಾಸಕರಿಗೆ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರಿಗೆ ಅವರ ಮನೆ ಮುಂದೆ ಇವತ್ತು ಸಾಂಕೇತಿಕ ಧರಣಿ ಮುಖಾಂತರ ಅವರು ನಮ್ಮ ಸಮುದಾಯದ ಚಿಂತಕರಿದ್ದಾರೆ, ವಿಚಾರವಾದಿಗಳಿದ್ದಾರೆ, ಅವರು ಸದನದಲ್ಲಿ ಧ್ವನಿ ಎತ್ತಾರಂತ ನಮ್ಮ ಆಶೆ ಇದೆ. ಈಗಾಗಲೇ ಅವರು ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿದ್ದಾರೆ. ಚುಕ್ಕೆ ಗುರುತಿನ ಪ್ರಶ್ನೆನೂ ಹಾಕಿದ್ರು ಕಳೆದ ಸೆಷನ್ ನಲ್ಲಿ ಬೆಳಗಾವಿನಲ್ಲಿ. ಹಾಗೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಪುನಃ ಇದನ್ನ ನಾವು ಅದರಲ್ಲಿ ಧ್ವನಿ ಎತ್ತಲಕ್ಕ ನಿಮ್ ಸಂಪೂರ್ಣ ನಿಮ್ಗೆ ಬೆನ್ನೆಲುಬಿಗೆ ನಿಂದಿರ್ತೀವಿ. ನಿಮ್ಮ ಶಕ್ತಿಯನ್ನು ನಾವು ಸಮಾಜದವರು ತುಂಬುತ್ತೀವಿ. ಅಲ್ಲಿ ಧ್ವನಿ ಎತ್ತಿ ನಮಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾನ್ಯ ಕೂಡ್ಲಿಗಿ ಶಾಸಕರು ಮಾಡ್ಬೇಕಂತೇಳಿ ಮತ್ತೊಂದು ಸಲ ಅವರಲ್ಲಿ ವಿನಂತಿ ಮಾಡುತ್ತಾ, ಇಲ್ಲಿವರೆಗೆ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ನನ್ನ ಕೂಡ್ಲಿಗಿ ಸಮುದಾಯದ ಬಾಂಧವರಿಗೆ, ಕುಲ ಬಾಂಧವರಿಗೆ ಮತ್ತು ನನ್ನ ಸಮುದಾಯದ ಯುವಕರಿಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ವಾಲ್ಮೀಕಿ.